ಲಕ್ಷ್ಮಿ ನಿಮ್ಮನ್ನ ನಿಮ್ಮನ್ನ ಬಂದಿಲ್ಲೇನವ? ವೈನಿರಿ ಏನ್ರಿ ವೈನಿರಿ, ಏನ್ರಿ ನೀವು? ಅಲ್ಲ ಹೆಂಗಾರ ಹೇಳ್ಬೇಕ್ರಿ ನಾನು ನಿಮಗ. ಅಲ್ರಿ ವೈನಿರಿ, ವಯಸ್ಸಿನಾಗ ಸಣ್ಣಕ್ಕಿದೇನ್ರಿ, ಆದ್ರೆ ನನಗೆ ಎಲ್ಲ ಎಲ್ಲ ತಿಳುವಳಿಕೆ ಬಂದು ಬಿಟ್ಟಂಗಾಗೈತಿ. ಅಲ್ರಿ ನಮ್ಮಣ್ಣ ನಿಮ್ಮನ್ನ ಇಂಥ ಪರಿಸ್ಥಿತಿ ಒಳಗೂ ನೋಡಾಗ ಬಂದಿಲ್ಲ ಅಂದ್ರೆ ಅವನ ಬಳಿ ಒಂದಿಟ್ಟು ಮನುಷ್ಯತ್ವ, ಕನಿಕರ, ಪ್ರೀತಿ, ಪ್ರೇಮ ಏನಂದ್ರೆ ಏನೂ ಇಲ್ರಿ. ಅಂಥವ್ನ ಬಗ್ಗೆ ನೀವು ಈ ಪರಿಸ್ಥಿತಿ ಒಳಗೂ ಯೋಚನೆ ಮಾಡ್ತೀರಂದ್ರೆ ಏನ್ರಿ ವೈನಿರಿ? ಬಿಡ್ರಿ ವೈನಿರಿ, ಬಿಟ್ಟು ಹಾಕ್ರಿ. ಲಕ್ಷ್ಮಿ ಇಲ್ಲ, ನೀ ಅನ್ಕೊಂಡಂಗೆ ಇರೋದಿಲ್ಲವ ಹೆಣ್ಣಿನ ಜೀವನ ಅಂದ್ರೆ. ಹೆಣ್ಣಿಗೆ ಗಂಡ ಆಸರತ್ ಹೇಳಿ ಬದುಕುತ್ತಿರ್ತೀವಿ. ನನಗಂತ್ರ ಒಂಥರ ಏನೋ ಒಂಥರ ಸಂಕಟದಂಗ ಆಗತೈತಿ. ದೇವ್ರ ಈ ಪರಿಸ್ಥಿತಿ ತರಕಿದ್ದ ನನ್ನಮ್ಮ ಮ್ಯಾಗ ಕರ್ಕೊಂಡ್ಬಿಟ್ಟಿದ್ರೆ ಚಲೋ ಆಕಿತ್ತು. ಇದೆಲ್ಲ ಕಣ್ಲಿಂತ್ರ ನೋಡೋದರ ತಪ್ಪತ್ತಿತ್ತು ನನಗೆ. ನನಗಾಗಕತ್ತಿ ಯಾರ ಮುಂದೆ ಹೇಳ್ಕೋಬೇಕವ ಮಗಳ, ಯಾರ ಮುಂದೆ ಹೇಳ್ಕೋಬೇಕು? ಆದ ಗಂಡ ಬಂದು 3 ದಿನ ಆಯ್ತು ದವಾಖಾನೆ, ಇನ್ನ ತನಾದ್ರೂ ನೋಡಕ್ಕೆ ಬಂದಿಲ್ಲ. ಹೊಟ್ಟೆ ಕೂಸೈತಂದ್ರೂ ಹೆಂಗದಿರತ್ತೆ ಒಂದು ಫೋನ್ ಹಚ್ಚಿಸೋದಕ್ಕೆ ಕೇಳಿಲ್ಲ ಅಂದ್ರೆ ಏಟ ಸಂಕಟ ಆಗಕ್ಕಿಲ್ಲವ, ಏಟ ಸಂಕಟ ಆಗಕ್ಕಿಲ್ಲ. ಹೆಣ್ಣಿಗೆ ಗಂಡನೇ ಆಸರತ್ತೆ ನಾವು ಕೊಡು ಬಂದಿರ್ತೇವ ತಂಗಿ. ಈ ಅಣವ ನನ್ನ ಸಂಸಾರ ಹಾಳಾಗಿ ಹೋಯ್ತು. ವೈನಿರಿ ಏನ್ರಿ ವೈನಿರಿ, ನೀವ ಏನ್ ಮಾತಾಡಕತ್ತೀರಿ? ಅಲ್ರಿ ವೈನಿರಿ, ನಾವಿಷ್ಟೆಲ್ಲ ಪ್ರೀತಿ ಕೊಟ್ರನು ನೀವು ಮಾತ್ರ ಏನ್ ಚಂತನ ಗಂಡನ ನೆನಪಿಸ್ಕೊಂಡ್ ಕುಂದ್ರಾತಿರಲ್ಲ. ಅಲ್ಲ ಅಂತವ್ರನ್ನ ಏನ್ ಮಾಡ್ಬೇಕ್ರಿ? ಹೋಲ್ ಬಿಡ್ರಿ ವೈನಿರಿ. ಈಗ ಮೊದ್ಲು ಆರಾಮಾಗೋದು ನೋಡ್ರಿ. ನಿಮ್ ಹೊಟ್ಯಾಗ ಒಂದು ಕೂಸ್ ಐತ್ರಿ ವೈನಿರಿ, ಅದ್ರದ್ದು ಯೋಚನೆ ಮಾಡ್ರಿ. ನೀವ್ ಹಿಂಗ್ ಕೊರಕೋದ್ ಕೂತ್ರೆ ಹೆಂಗ್ರಿ? ಹೇಳ್ರಿ ವೈನಿರಿ, ಒಂದಿಟ್ ನಾಷ್ಟ ಮಾಡಿ ಗುಳಿಗೆ ಅದು ತಗೊಳಕತ್ತೀರಿ. ಹೇಳ್ರಿ, ನೀವ್ ಹಿಂಗಿದ್ರಂದ್ರ ನನಗ್ ನೋಡಕ್ ಆಗಲ್ರಿ, ನನಗ್ ನೋಡಕ್ ಆಗಲ್ಲ. ಒಲ್ಲವ ಮಗಳ ಒಲ್ಲ, ನನಗೆ ಯಾಕೆ ಬಾಯೆಲ್ಲ ಒಂಥರ ಆಗಕತ್ತೈತಿ, ಹೊಟ್ಟೆ ತುಂಬದಂಗೆ ಆಗೈತಿ. ಇಲ್ಲವ ಇಲ್ಲ, ನಾ ಏನೂ ಅಲ್ಲ, ನೀ ಹೋಗವ, ಏನಾರ ತಿನ್ನು. ಬಂದಾಗಿನ ಹಿಡೋದಿಲ್ಲ ಅದಿ, ಏನು ತಿಂದಿಲ್ಲ. ಹೋಗವ ನೀ, ಹೋಗಿ ನಾಷ್ಟ ಅದು ಮಾಡಿ ನೀನು. ವೈನೀರಿ ವೈನೀರಿ, ಯಾಕೆ ಹಿಂಗೆ ಮಾತಾಡತ್ತೀರಿ ವೈನೀರಿ? ನೀವು 3 ದಿನ ಆಯ್ತ್ರಿ ಏನೂ ತಿಂದಿಲ್ಲ, ಈಗನೂ ಅಲ್ಲ ಅಂತೀರಲ್ಲ. ನೋಡ್ರಿ ವೈನೀರಿ, ನೀವೇನಾರ ತಿಂದ್ರೆ ಅಷ್ಟೇ ನಾನು ನಾಷ್ಟ ಮಾಡ್ತೀನಿ, ಇಲ್ಲಾಂದ್ರೆ ನನಗೂ ಬೇಡ. ವೈನೀರಿ, ನಿಮ್ಮನ್ ಬಿಟ್ಟು ನನಗಿರ ಯಾರದಾರ ಹೇಳಿ ವೈನೀರಿ? ನೀವರಿ ಬರೀ ನಮ್ಮಣ್ಣ ಚಿಂತೆ ಮಾಡ್ಕೋತ ಕೊರಗಾಕತ್ತೀವಿ. ನಿಮಗೇನಾರ ಆಯ್ತಂದ್ರೆ ನಾ ಮಾತ್ರ ಬದುಕಿರಲ್ಲ, ಏನಾದ್ರೂ ತಿಳ್ಕೊರಿ ವೈನೀರಿ ನೀವು. ಏನ ಲಕ್ಷ್ಮಿ, ಏನು ನೀನು ಸಣ್ಣ ಮಗಳಾಕಿಸಿಂದ್ರೆ ಏನು ಮಾತಾಡ್ತಿ? ನಾ ಬದುಕಿ ಬಾಳ್ಬೇಕವ ನೀನು. ನನ್ನಂಗ ನಿನ್ನ ಸಂಸಾರ ಹಾಳಾಗಬಾರ್ದ, ಅದೇ ಒಂದೇ ನನಗೆ ದೊಡ್ಡ ಚಿಂತೆ. ನಕ್ಕೋತ ಖುಷಿ ಖುಷಿಲೇ ಇದ್ರೆ ಅಟ್ಟ ಸಾಕವ ನನಗೆ. ದೇವ್ರ ನನ್ನ ಮೇಲೆ ಯಾವಾಗ ಬೇಕಾದ ಕಣ್ಣು ಮುಚ್ಚಿಸ್ಲಿ, ನಡೀತೈತಿ. ನಂದೇನೆಲ್ಲ ಆಗೈತಿ ಹೋಗೈತಿ. ನೀ ಆರಾಮಿದ್ರ ಅಟ್ಟ ಸಾಕು ನನ್ನ ಮಗಳ, ಅಟ್ಟ ಸಾಕು ನನಗೆ. ವೈನಿರಿ ಏನ್ರಿ ನೀವು ಹೇಳ್ದಟ್ಟು ಹೆಚ್ಚಿಗೆ ಇದು ಮಾಡಾಕತ್ತಿರಲ್ಲ? ನೋಡ್ರಿ ವೈನಿರಿ, ನೀವೇನಾರ ಹಿಂಗ ಅಳುದು ಗಿಳುದು ಮಾಡಾಕತ್ರಂದ್ರೆ ನಾ ಸೀದಾ ನೀಲಮ್ಮಕ್ಕಾಗ ಮತ್ತೆ ಪೂಜಾಗ ಸೈತಕ್ಕಾಗ ಫೋನ್ ಹಚ್ಚಿ ಕರೆಸಿ ಬಿಡ್ತೀನಿ ನೋಡ್ರಿ. ಅವ್ರು ನನಗೆ ಹೇಳಿ ಹೋಗ್ಯಾರ. ಅಲ್ರಿ ವೈನಿರಿ, ಅವ್ರು ಇದ್ದಾಗಾದ್ರೆ ಎಂತ ಚಂದ ನಕ್ಕೋದ್ ಮಾತಾಡ್ತೀರಿ. ಅವ್ರು ಹೋಗೋಣ ಇದ್ರೆ ಸಾಕು ಅಳುದು ಮುಖ ಸಾಪ ಮಾಡ್ಕೊಳ್ಳೋದು, ಏನು ತಿನ್ಲಾರ್ದ ಹಂಗ ಕುಂದ್ರದು. ಹಿಂಗಾದ್ರೆ ಹೆಂಗ್ರಿ ವೈನಿರಿ? ಹೇಳಕತ್ತೀನಿ ಇಲ್ರಿ ನಾನು ನಿಮಗ, ಹೊಟ್ಯಾಗ ಕೂಸೈತ್ರಿ. ಅದ್ರ ಬಗ್ಗೆ ಯೋಚನೆ ಮಾಡ್ರಿ. ಅದನ್ನ ಬಿಟ್ಟು ನೀವೇನ್ರಿ ನೀವು ಹೊಳಿ ಮುಳಿ ಅದನ್ನೇ ತೆಗೆದಿದ್ದು ತಕ್ಕೋತ ಹೇಳ್ರಿ ವೈನಿರಿ. ನೀವು ಗಟ್ಟಿ ಧೈರ್ಯ ಮಾಡಿದ್ರಂದ್ರೆ ಎಲ್ಲಾನು ಸುದ್ದಾಕೈತಿ. ನೀವೇ ನೀವ ಆಯ್ತವ ಆಯ್ತು. ಏನ್ರಮ್ಮ, ಏನಾಗ್ಬೇಕಾಗಿತ್ತು? ಅದು ರೀ ಸರ, ಅದು ಅಲ್ಲಮ್ಮ, ನೀವು ಮೊನ್ನೆ ಒಂದು ಕಂಪ್ಲೇಂಟ್ ಕೊಟ್ಟು ಹೋಗಿದ್ರಿ ಎಲ್ಲರೂ ಸೇರ್ಕಿಸಿಂದ್ರೆ. ನಾವಿನ್ನ ತನಿಖೆ ನಡ್ಸಾಕತ್ತೇವಿ, ಇನ್ನ ಅದು ಮುಗ್ದಿಲ್ಲಮ್ಮ. ಅದೆಲ್ಲ ನಾವು ಎಲ್ಲ ಗುರ್ತು ಮಾಡ್ಕೇಸಿಂದ್ರೆ ಫೋನ್ ಹಚ್ತೇವೆ ಅಂತ ಹೇಳಿದಿವಲ್ಲ. ಅದು ಅದು ಅಲ್ರಿ ಸರ್, ಇದು ಬೇರೆ ಕಂಪ್ಲೇಂಟ್ ರೀ. ಈಗ ನಾವು ಓಣ್ಯಾಗಿನವ್ರೆಲ್ಲರೂ ಸೇರ್ಕಿಸಿಂದ್ರೆ ಮೊನ್ನೆ ಬಂದಿದ್ದ ನೋಡ್ರಿ ಸರ್, ಶಿವಪ್ಪನವ. ಅವನ ಮ್ಯಾಗ ಕಂಪ್ಲೇಂಟ್ ಕೊಡಾಕ್ ಬಂದೇವ್ರಿ ಸರ್. ಅವ ಮತ್ತೆ ಇನ್ನೊಬ್ಬಕಿ ಗೀತಾ ಆತದಾಳ್ರಿ, ಆಕಿನ ಮ್ಯಾಗ ಇವ್ರಿಬ್ರ ಮ್ಯಾಗ ಕಂಪ್ಲೇಂಟ್ ಕೊಡ್ಬೇಕಿದ್ರಿ ಸರ್. ಏನಮ್ಮ, ಮತ್ತಿನ್ನ ಇಬ್ಬರ ಮ್ಯಾಗ ಕಂಪ್ಲೇಂಟ್ ಯಾಕಮ್ಮ? ಏನಾಯ್ತು? ಅದೇನು ಕೇಳ್ತೀರಿ ಬರ್ರಿ ಸರ್, ಅದೇನು ಕೇಳ್ತೀರಿ? ಹೇಳ್ಕೊತ ಕೂತ್ರೆ 1 ತಿಂಗಳಾದ್ರೂ ಅವ್ರ ಕತೆ ಮುಗಿದಿಲ್ರಿ ಸರ್. ಮೊದ್ಲು ಇವರಿಬ್ರು ಈಗ ನಾವು ಹೇಳಿದೇವಲ್ರಿ, ಶಿವಪ್ಪ ಮತ್ತೆ ಗೀತಾ ಅಂತ ಹೇಳಿ. ಈ ಶಿವಪ್ಪನವನಿಗೆ ಮದುವೆ ಆಗೈತ್ರಿ. ಮೊನ್ನೆ ಕಂಪ್ಲೇಂಟ್ ಕೊಟ್ಟು ನೋಡ್ರಿ, ಆಕಿನ ರೀ ಹೆಂಡತಿ. ಆದ್ರೆ ಆ ಬಂಗಾರ ಅಂತ ಹಿಂತಿನ ಬಿಟ್ಟಿಕೆಸಿಂದ್ರೆ ಈ ಗೀತಾ ಅನ್ನಕತ್ತೇವ್ ನೋಡ್ರಿ, ಆಕಿನ ಜೋಡ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾರಿ ಅಮ್ಮ. ಅದೆಲ್ಲ ಊರಾಗ ಗೊತ್ತಾಗಿ ಎಲ್ಲ ನ್ಯಾಯ ಪಂಚಾಯತಿ ಮಾಡಿ ಎಲ್ಲ ಸುದ್ದಿ ಮಾಡಿದೇವ್ರಿ. ಆದ್ರೆ ಏನು ಮಾಡುದ್ರಿ ಸರ್, ಅವರಿಬ್ರು ಬದಲ ಆಗಿಲ್ರಿ. ಅವ್ರು ಮೊದ್ಲು ಹೆಂಗಿದ್ರು ನೋಡ್ರಿ, ಈಗೂ ಹಂಗ ಅದಾರಿ. ಆದ್ರೆ ಇಲ್ಲಿ ಬಂದಿದ್ ನೋಡ್ರಿ ಈಕಿ ಕೈತಕತ್ತೇಳಿ, ಆಕೆಗೆ ಅವನ ಹಿಂತಿಗೆ ಏನು ಸತ್ಯ ಗೊತ್ತಿಲ್ರಿ. ಪಾಪ್ರಿ ಸರ್, ಬಂಗಾರ ಅಂತ ಹುಡುಗಿರಿ, ಏನು ಮಾಡುದ್ರಿ?
ಇಟ್ಟು ದಿನ ಮಕ್ಕಳಾಗಿಲ್ಲ ಅಂತ ಹೇಳಿ ಕೊರಗ್ತಿದ್ದಳ್ರಿ ಸರ್. ಈಗ ಮಕ್ಕಳನ್ನು ಆಗ್ಯಾವ್ರಿ. ಮಕ್ಕಳ ಆಲಾರ್ಕ ಆಕಿಂಗೆ ಡೈವರ್ಸ್ ಕೊಡ್ಬೇಕಂತ ಮಾಡಿದ್ದಾರಿ ಅವ. ಡೈವರ್ಸ್ ಕೊಡ್ಬೇಕಂತೇಳಿ ಇನ್ನ ಏನ್ ಒಂದ್ ವರ್ಷ ಉಳ್ದಿತ್ತು ಅನಸ್ತೈತ್ರಿ. ಆ ಟನ್ಗೊಡ್ದ ನಿಂತೈತ್ರಿ ಆಕಿಗೂ. ಆದ್ರೆ ಇವ ಆಕಿನ ಸಂಬಂಧ ಬಿಟ್ಟೇ ಇಲ್ರಿ ಇವ. ಅಟ್ಟಲ್ರಿ ಸರ್, ಆಕಿ ಇವನ್ ಕಡೆ ನಿಂತ್ರ ಬಂಗಾರ ಅದು ಇದು ರೊಕ್ಕ ಗಿಕ್ಕ ಭಾಳ ಅಂದ್ರ ಭಾಳ ಉಸುಲಿ ಮಾಡಿಬಿಟ್ಟಾಳ್ರಿ ಸರ್. ಈಗ ಮನೆ ಅವ್ನ ಹಿಂತಿಗೆಲ್ಲ ಗೊತ್ತಾಗೈತ್ರಿ. ಗೊತ್ತಾಗ ನಾವು ಓನ್ಯಾನವ್ರು ಒಟ್ಟರು ಸೇರಿ ಕೇಳಾಕ್ ಹೋಗವ್ರಿ ಸರ್. ನನ್ನ ಗಂಡ ಹಿಂಗೆ ನಾ ಕೊಟ್ಟಾನ ಕೊಡು ಅಂದಳ್ರಿ. ಅಟ್ಟಕ್ಕೆ ಈಗ ಬಾಯಿ ಮಾಡಿ ಕಿಸಿಂದ್ರ ಒಂದ್ ಸ್ವಲ್ಪ ಬಾಯಿ ಆಯ್ತ್ರಿ ಸರ್. ಅದಕ್ಕೆ ಇವ ಅದಾನಲ್ರಿ ಇವ ಶಿವಪ್ಪ ಏನಂತೇವಲ್ರಿ, ಮನಿ ಕರ್ಕೊಂಬಂದು ಗರ್ಭಿಣಿ ಇದ್ದಕ್ಕಿಗೆ ಹೊಟ್ಟಿಗೆ ಒದಿ ಬಿಟ್ಟಾನ್ರಿ ಸರ್. ಈಗ ಆ ಹುಡುಗಿ ದವಾಖಾನ್ಯಾಗ ಅಡ್ಮಿಟ್ ಅದಾಳ್ರಿ ಸರ್. ಅದಕ್ಕೆ ಇವ್ರಿಬ್ಬರಿಗೆ ಪಾಠ ಕಲಿಸ್ಬೇಕ್ರಿ ಸರ್ ನಾವು ಓಣ್ಯಾಗಿನವ್ರು. ಅದಕ್ಕೆ ನಾವೆಲ್ಲರೂ ಸೇರಿ ಕಂಪ್ಲೇಂಟ್ ಕೊಡಾಕತ್ತೇವ್ರಿ ಸರ್. ಇವ್ರಿಬ್ಬರಿಗೆ ತನಿಖೆ ಮಾಡಿ ಅದು ಏನೈತಿ ಎಲ್ಲ ಬಗೆಹರಿಸ್ಕೊಡ್ಬೇಕ್ರಿ ಸರ್. ಅಟ್ಟಲ್ರಿ 7 ಲಕ್ಷ ರೂಪಾಯಿದು ಬಂಗಾರ ಹಾಕ್ಯಾನ್ರಿ. ಆ ಹಡಿಬಿಟ್ಟಿ ಕಡೆ ನೀವು ಬಂಗಾರನ ಇಸ್ಬಿಟ್ ಕೊಡ್ಬೇಕ್ರಿ ನಮಗ. ಅಲ್ಲಮ್ಮ, ಇದಕ್ಕೆಲ್ಲ ಸಾಕ್ಷಿ ಬೇಕಲ್ಲ? ಇಲ್ಲ ಐತ್ರಿ ಸರ್, ಇಲ್ಲ ಐತ್ರಿ ಸಾಕ್ಷಿ ಇರ್ಲಾರ್ದೆ ನಾವು ಕಂಪ್ಲೇಂಟ್ ಕೊಡಕ್ ಬಂದಿಲ್ರಿ ಸರ್. ಎಲ್ಲ ಸಾಕ್ಷಿ ಇಟ್ಕೊಂಡ ಕಂಪ್ಲೇಂಟ್ ಕೊಡಕ್ ಬಂದೇವ್ರಿ. ಈ ಫೋನ್ ಐತಲ್ರಿ ನನ್ನ ಕೈಯಾಗ, ಈ ಫೋನ್ದಾಗ ಎಲ್ಲ ಅವ್ರದ್ದು ಬಂಡವಾಳನ ಬಯಲೈತ್ರಿ ಸರ್. ನಾ ಆಕಿನ ಗೆಳತಿ ಗತ್ಲೆ ನಾಟಕ ಮಾಡಿ ಕೇಸಿಂದ್ರ ಒಂದು ಸ್ವಲ್ಪ ದಿನ ಆಕಿನ ಜೋಡ ಇದ್ದಂಗೆ ಮಾಡಿದೇರಿ. ಅವಾಗಕ್ಕೆ ಏನೇನು ಮಾತಾಡ್ಯಾಳ ಏನೇನಿಲ್ಲ ಪ್ರತಿಯೊಂದು ಇದ್ರೊಳಗೆ ರೆಕಾರ್ಡ್ ಅದಾವ್ರಿ ಸರ್. ಸಾಕ್ಷಿ ಇದ್ರ ಓಕೆ. ಎಲ್ಲಿ ಬರ್ತೈತಮ್ಮ ಅವ್ರ ಮನಿ? ಇದೇ ರೀ ಸರ್, ಇದೇ ನಮ್ದು ಬಿಟ್ಟು ಬಂದ ಹಳ್ಳಿ ಐತಲ್ರಿ, ಅಲ್ಲೇ ರೀ ಅವ್ರ ಮನಿ. ಆ ಹುಡುಗಿಗೆ ಮದುವೆ ಆಗೈತೇನಮ್ಮ? ಹ್ಞೂ ರೀ ಸರ್, ಹುಡುಗಿಗೆ ಮದುವೆ ಆಗೈತ್ರಿ, ಹುಡುಗೂ ಮದುವೆ ಆಗೈತ್ರಿ, ಇಬ್ಬರಿಗೆ ಮದುವೆ ಆಗೈತ್ರಿ. ಆದ್ರೂ ಇಂಥ ಕೆಲಸ ಮಾಡಕತ್ತಾರ್ರಿ ಸರ್. ನೀವೇ ಹೇಳ್ರಿ ಸರ್, ಇದು ಎಟ್ಟರ ಮಟ್ಟಿಗೆ ಸರಿ ಐತೆ ಅಂತ ಹೇಳ್ಕೇಸಿಂದ್ರ ಈ ಕಡೆ ಹೆಣ್ಣಿನ ಜೀವನಾನು ಹಾಡ್ರಿ, ಆ ಕಡೆ ಆ ಹುಡುಗನ ಜೀವನಾನು ಹಾಡ್ರಿ. ಆ ಹುಡುಗಗ ಅಪ್ಪ ಅವ್ವ ಇಲ್ಲ ಅಂತೇಳಿ ಇಷ್ಟು ಕಷ್ಟದಾಗ ಬೆಳೆದಾನ ಅವನಿಗೆ ಗೊತ್ತ್ರಿ ಸರ್. ಈಗ ಒಂದು ಮಟ್ಟಿಗೆ ಅದಾನ್ರಿ. ಇನ್ನ ಮಟ್ಟ ಆದ್ರೂ ಖಾಲಿ ಒಂದು ದಿನ ಮನೆ ಕುಂದ್ರದಿಲ್ರಿ. ಚಂತನ ಕೆಲಸ ಆಯ್ತು ತಾ ಆಯ್ತು, ಹೋದವ್ರಿಗೆ ಬಂದವ್ರಿಗೆ ಮನಕ್ಕೋತೆ ಮಾತಾಡ್ಸನ್ರಿ. ಅಂತ ಬಂಗಾರ ಅಂತ ಹುಡುಗಗ ಅಕ್ಕಿ ಮೋಸ ಮಾಡಾಕತ್ತಾರ್ರಿ. ಇಲ್ಲಿ ಬಂಗಾರ ಅಂತ ಹುಡುಗಿಗೆ ಇವ ಮೋಸ ಮಾಡಾಕತ್ತಾನ್ರಿ. ನಮಗ ನ್ಯಾಯ ಬೇಕ್ರಿ ಸರ್. ಅಟ್ಟೆ ಅಲ್ರಿ ಸರ್, ಅಕ್ಕಿ ಇವನು ತಲೆ ತುಂಬಿಸಿ ಇವನಿಗಂತೂ 1 ರೂಪಾಯಿ ಆಸ್ತಿ ಇದ್ದಿದ್ದಿಲ್ರಿ. ಎಲ್ಲ ಹೆಣ್ಣಾಸ್ತಿನೇ ರೀ. ಹೆಣ್ಣಾಸ್ತಿ ತಗೊಂಡು ಅದು ಇದು ಬಂದಿದ್ ರೊಕ್ಕ ಆಗಿಕ್ಕ ಕಬ್ಬಿನ ರೊಕ್ಕ ಅದೆಲ್ಲ ಬ್ಯಾಂಕಿಗೆ ಇಟ್ಟಿದ್ ರೊಕ್ಕದ್ಲೆ ಆಕಿಗೆ ಬಂಗಾರ ಮಾಡಿಸಿ ಕೊಟ್ಟಾನ್ರಿ. ಅವನೇ ಬಾಯಿ ಬಿಟ್ಟಾನ್ರಿ. ಆದ್ರೆ ಆಕಿ ಒಪ್ಕೊಳಕತ್ತಿಲ್ರಿ. ಆ ಬಂಗಾರ ಕೊಡಾಕ ತಯಾರಿಲ್ರಿ. ಹೆಂಗಾರ ಮಾಡಿ ಆ ಬಂಗಾರ ಮತ್ತೆ ಇವ ಕಡೆ ನಿಂತ್ರೆ ಏನೇನು ಉಸುಲಿ ಮಾಡ್ಯಾಳ ಅದನ್ನೆಲ್ಲ ಕೊಡಿಸ್ಬೇಕ್ರಿ ಸರ್ ನೀವು. ಸರ್, ಇಟ್ಟೆಲ್ಲ ತಪ್ಪು ಮಾಡಿದ್ರಿಗೆ ಸುಮ್ಮ ಬಿಡಬಾರ್ದ್ರಿ ಸರ್. ನೀವು ಒಂದು ಪಾಠ ಕಲಿಸಬೇಕ್ರಿ. ಇನ್ನೊಮ್ಮೆ ಯಾ ಹೆಣ್ಣೆ ಆಲಿ ಯಾ ಗಂಡೆ ಆಲಿ ಯಾರ ಜೀವನದಾಗೂ ಆಟ ಆಡಬಾರ್ದು, ಯಾರ ಸಂಸಾರನೂ ಮಾಡಬಾರ್ದು ಅನ್ನೋದು ಅರಿವಾಗ್ಬೇಕ್ರಿ ಸರ್. ಹಂಗೆ ನೀವು ಪಾಠ ಕಲಿಸ್ಬೇಕ್ರಿ ಸರ್. ಅದಕ್ಕೆ ನಿಮ್ಮನ್ನು ನಂಬ್ಕೊಂಡು ಬಂದೇವ್ರಿ ಸರ್. ಇದಕ್ಕೆಲ್ಲ ನೀವೇ ನ್ಯಾಯ ಕೊಡಿಸ್ಬೇಕ್ರಿ. ಆಯ್ತು ತಗೋರಮ್ಮ, ಇಷ್ಟೆಲ್ಲ ಐತೇಳಿ ಗೊತ್ತಿದ್ದಿದ್ದಿಲ್ಲ. ಎಲ್ಲ ನಾವು ವಿಚಾರಣೆ ಮಾಡ್ತೇವೆ. ಯಾರಿಗೇನು ಶಿಕ್ಷೆ ಕೊಡ್ಬೇಕು ಶಿಕ್ಷೆನೂ ಕೊಡ್ತೇವೆ. ನಿಮ್ದೇನೈತಿ ಎಲ್ಲ ಉಸುಲಿನೂ ಮಾಡ್ಕೊಡ್ತೇವೆ. ಆಯ್ತಿಲ್ಲ, ನಮ್ಮ ಮ್ಯಾಗ ನಂಬಿಕೆ ಇಡ್ರಿ. ಮತ್ತು ನಾವೆಲ್ಲ ಎನ್ಕ್ವೈರಿ ಮಾಡಿ ಫೋನ್ ಹಚ್ತೇವೆ. ಮತ್ತು ನಿಮ್ಮ ಊರಿಗೂ ಬರ್ತೇವೆ. ಬಂದಾಗ ನಿಮ್ಮೊಂದು ಫೋನ್ ಹಚ್ತೇವೆ, ನೀವು ಬರಕತ್ತೀರಿ. ಆಯ್ತ್ರಿ ಸರ್, ಇಟ್ಟು ಮಾಡಿ ಪುಣ್ಯ ಕಟ್ಕೋರಿ ಸರ್. ಭಾಳ ಅಂದ್ರೆ ಭಾಳ ಪುಣ್ಯ ತರ್ತೈತ್ರಿ ನಿಮಗೆ. ಇಂಥ ಪಾಪಿಗಳಿಗೆ ಶಿಕ್ಷೆ ಕೊಡಿಸೋ ಮಟ ನಮಗಂದ್ರೆ ಸಮಾಧಾನ ಇಲ್ರಿ ಸರ್. ಪಾಪ್ರಿ ಸರ್, ದವಾಖಾನೆ ಬಿದ್ದಾಳಂದ್ರು ಇನ್ನತನಾದ್ರೂ ಆ ಹುಡುಗಿ ಮುಖ ನೋಡಕ್ಕೆ ಬಂದಿಲ್ರಿ. ಹುಚ್ಚನ ಹಟ್ಟಿಯ ನಮಗಂತ್ರಿ ಇಷ್ಟು ತಾಪ ಹೇಳತ್ತೈತ್ರಿ ಸರ್. ಅದೇನಿರಲ್ರಿ, ಒಟ್ಟು ನಿಮ್ಮನ್ನು ನಂಬ್ಕೊಂಡು ಬಂದೇವ್ರಿ ಸರ್. ನೋಡಿ ಏನು ಮಾಡ್ತೀರಿ, ಎಲ್ಲ ನಿಮ್ಮ ಕೈಯಾಗ ಐತ್ರಿ ಸರ್. ಈಗ ಆಯ್ತಾಯ್ತ್ರಿ, ನಮ್ಮ ಸರ್ ಎಲ್ಲ ನೋಡ್ಕೋತಾರೆ. ನಿಮಗೆ ಫೋನ್ ಹಚ್ತಾರೆ ಅಂದಾರಲ್ರಿ. ಆಯಿತು, ಥ್ಯಾಂಕ್ಸ್ ರೀ ಸರ್. ಕತೆ ಮುಂದುವರಿಯುತ್ತದೆ. ಈ ಕತೆ ನಿಮಗೆ ಏನಾರ ಇಷ್ಟ ಆಗಿತ್ತಂದ್ರೆ ಮತ್ತು ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡಾತಿದ್ರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ. ವಿಡಿಯೋ ಹೆಂಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿರಿ. ನಿಮಗೆ ನಗಿಸುವಂಥ ವಿಡಿಯೋ ಇನ್ನೂ ಹೆಚ್ಚಿಗೆ ಮಾಡಿ ಹಾಕ್ತಿರ್ತೀವಿ, ನೋಡಿರಿ. ಸಪೋರ್ಟ್ ಮಾಡೋದು ಮರಿಬೇಡ್ರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿರಿ. ದಯವಿಟ್ಟು ವಿಡಿಯೋ ಕೊನೆ ತನಕ ನೋಡಿರಿ, ಹಿಂಗೆ ಸಪೋರ್ಟ್ ಮಾಡಿರಿ.